ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಜ್ಜಿ ಬ್ಲೌಸ್ನ ಯಾವ ರೀತಿಯಾಗಿ ಅಳತೆ ಬ್ಲೌಸ್ ಮೇಲೆ ಮೆಜರ್ಮೆಂಟ್ ತೆಗೆಯೋದು ಅಂತ ಪೂರ್ತಿಯಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಓಕೆನಾ? ಯಾವ ರೀತಿಯಾಗಿ ಅಜ್ಜಿ ಬ್ಲೌಸ್ನ ಕಟ್ ಅಳತೆ ತೊಗೊಳ್ಳೋದು. ಅಜ್ಜಿ ಬ್ಲೌಸ್ಗಳು ಏನಾಗಿರುತ್ತೆ ಅಂದರೆ ಭುಜ ಕಮ್ಮಿ ಇರುತ್ತೆ, ಆರ್ಮೋಲ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರದ್ದು ಕೆಲವು ಬ್ಯಾಕ್ ನೆಕ್ ಡೀಪು ಕಮ್ಮಿ ಇದ್ದರೂ ಕೂಡ ಅವ್ರಿಗೆ ಭುಜ ಜಾಸ್ತಿ ಅನ್ನೋದು ಇರಲ್ಲ. ಓಕೆನಾ? ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೂ ಅದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ನಾನು ತೋರಿಸ್ಕೊಡ್ತೇನಂಥ ಅಳತೆನ ನೀವು ತೆಗೀರಿ. ಯಾಕಂದರೆ ಅಜ್ಜಿ ಬ್ಲೌಸ್ಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಶೋಲ್ಡರ್ ಇರುತ್ತೆ. ಈ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಬಿಟ್ಟು ನನಗೆ ಸಾಕಾಗಿದೆ. ಯಾಕಂದರೆ ಕೆಲವೊಬ್ಬರಿಗೆ ಆ ಕ್ಯಾಲ್ಕುಲೇಷನು ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಆ ಕ್ಯಾಲ್ಕುಲೇಷನ್ ಅಡ್ಜಸ್ಟ್ ಆಗಲ್ಲ. ಕ್ಯಾಲ್ಕುಲೇಷನ್ ಮಾಡೋ ಬದಲು ಅಜ್ಜಿದಿರು ಏನು ಬ್ಲೌಸ್ ಕೊಟ್ಟಿರ್ತಾರೋ ಅದೇ ಮೆಜರ್ಮೆಂಟ್ ತೆಗೆಯೋದು ಬೆಟರು. ಮತ್ತು ಅಜ್ಜಿದಿರಿಗೆ ಬ್ಲೌಸ್ನ ನಾವು ಒಪ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈ ಫಿಟ್ಟಿಂಗ್ ಪಟ್ಟಿಯಿಂದ ತೋರಿಸ್ತೀನಿ. ಈ ಫಿಟ್ಟಿಂಗ್ ಪಟ್ಟಿವರೆಗೂ ಎಷ್ಟಿದೆ ನೋಡ್ಕೊಳ್ಳಿ. 16 ಇಂಚಿದೆ. ಈ ಫಿಟ್ಟಿಂಗ್ ಪಟ್ಟಿಯಿಂದ ಫಸ್ಟ್ ಎದೆ ಸುತ್ತಳತೆನ ನಾವು ತೊಗೋಬೇಕು. ಫಸ್ಟ್ ಎದೆ ಸುತ್ತಳತೆ ತೊಗೊಳ್ಳಿ ಯಾವಾಗಲೇ ಆಗಲಿ. ಯಾಕಂದರೆ ನಾವು ಎದೆ ಸುತ್ತಳತೆ ತೊಗೊಂಡ್ರೆ ನಮಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಲ್ಲಿ ಬರ್ತಾ ಇರೋ ಮೆಜರ್ಮೆಂಟು ನಾವು ತೊಗೊಳ್ತಾ ಇರೋ ಮೆಜರ್ಮೆಂಟು ಎಲ್ಲ ಕರೆಕ್ಟ್ ಇದೆಯಾ ಅನ್ನೋದು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ಓಕೆನಾ? ಫಸ್ಟು 16 ಇಂಚು. 16 ಇಂಚಿದೆ. ಎದೆ ಸುತ್ತಳತೆ 16 ಇಂಚಿದೆ. ಓಕೆ. ಇಲ್ಲಿ ಈ ಫಿಟ್ಟಿಂಗ್ ಪಟ್ಟಿಯಿಂದ ಈ ಫಿಟ್ಟಿಂಗ್ ಪಟ್ಟಿವರೆಗೂ 16 ಇಂಚಿದೆ. ಓಕೆನಾ? ನೆಕ್ಸ್ಟ್ ಈ ಉಕ್ಸ್ ಪಟ್ಟಿಯಿಂದ ಈ ಫಿಟ್ಟಿಂಗ್ ಪಟ್ಟಿವರೆಗೂ 8 ಇಂಚಿದೆ. 8 16 16 ಈ ಪಟ್ಟಿಯಿಂದ ಈ ಫಿಟ್ಟಿಂಗ್ ಪಟ್ಟಿಯಿಂದ ಈ ಫಿಟ್ಟಿಂಗ್ ಪಟ್ಟಿವರೆಗೂ 16 ಇಂಚಿದೆ. ಓಕೆ, ಕರೆಕ್ಟಾಗಿ ಬಂದಿದೆ. ಇಲ್ಲಿಂದ ಇಲ್ಲಿವರೆಗೂ 8 ಇಂಚಿಂದ ಎರಡು ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಸರೋಯ್ತದೆ. 8 16 ಇಲ್ಲಿಂದ ಇಲ್ಲಿಗೆ ಡಿವೈಡೆಡ್ ಬೈ 2 ಇದು. ಇಲ್ಲಿಂದ ಇಲ್ಲಿಗೆ ಡಬಲ್ ಆಗುತ್ತೆ. 16 ಇಂಚ್ ಆಯಿತು. 16 8 ಇಂಚಿದೆ. ಇವ್ರದ್ದು ಇದೆ ಸುತ್ತಳತೆ 8 ಇಂಚಿದೆ. ಓಕೆನಾ? ನೆಕ್ಸ್ಟ್ ಆರ್ಮೋಲ್ ರೌಂಡ್ ಏನಿದೆ ನೋಡೋಣ. ಆರ್ಮೋಲ್ ರೌಂಡು ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಅದೇನು ಶೇಪ್ ಇದೆಯೋ ಅದರಂತೆಯೇ ಟೇಪ್ ಇಟ್ಕೊಳ್ಳಿ. ಬೇರೆ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಏನಿದೆಯೋ ನೋಡಿ. ಇವಾಗ ಈ ಶೋಲ್ಡರ್ ಪಟ್ಟಿಯಿಂದ ಟೇಪ್ ಇಟ್ಕೊಂಡು ಅದು ಹೇಗೆ ಸ್ಟಿಚಿಂಗ್ ಮಾರ್ಜಿನ್ ಹೋಗಿದೆಯೋ ಅದೇ ಥರನೇ ಟೇಪ್ ಇಟ್ಕೊಳ್ಳಿ. 7.8 ಬರ್ತಾಯಿದೆ. ಆರ್ಮೋಲ್ ರೌಂಡ್ ಬಂದು 8. ಎದೆ ಸುತ್ತಳತೆ 8 ಇಂಚಿದೆ. 7 ಮುಕ್ಕಾಲು ಕರೆಕ್ಟಾಗಿದೆ. 7 ಮುಕ್ಕಾಲು ಆರ್ಮೋಲ್ ರೌಂಡ್ ಬಂದರೆ ಅವ್ರಿಗೇನು ಪ್ರಾಬ್ಲಮ್ ಬರಲ್ಲ. ಯಾಕಂದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ? ಓಕೆನಾ? ಶೋಲ್ಡರ್ ಪಟ್ಟಿ ಎಷ್ಟಿದೆ ನೋಡ್ಕೊಳ್ಳೋಣ. 3 ಇಂಚ್ ನೋಡಿ. ಈ ಕಡೆ ಅರ್ಧ ಇಂಚ್ ಬಿಟ್ಬಿಟ್ಟು ಇರ್ತೀನಿ ನಾನು ಯಾವಾಗಲೂ ಅಷ್ಟೇ. ಈ ಕಡೆ ಅರ್ಧ ಇಂಚ್ ಯಾಕಂದರೆ ಅದು ಸ್ಟಿಚಿಂಗ್ ಮಾರ್ಜಿನು. ಬೇಕಂದರೆ ನೀವು ಈಗೂ ತೊಗೋಬೋದು. 2 ಕಾಲಿದೆ. 2.3ಗೆ ಹಾಫ್ ಇಂಚ್ ಆ್ಯಡ್ ಮಾಡಿದ್ರೆ ಇತ್ತಾಗಿ ಶೋಲ್ಡರ್ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡ್ರೆ 2.8 ಆಗುತ್ತೆ. 2.8ಗೆ ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ 3 ಇಂಚ್ ಆಗುತ್ತೆ. 3 ಇಂಚ್ ಈಸ್ ಓಕೆ ನೋಡಿ. 3 ಇಂಚು ಶೋಲ್ಡರ್ ಪಟ್ಟಿ. ಓಕೆ, ಶೋಲ್ಡರ್ ಪಟ್ಟಿ ಬಂದು 3 ಇಂಚು. ನಾನು ಎಲ್ಲ ಕ್ಯಾಲ್ಕುಲೇಷನ್ ಆ್ಯಡ್ ಮಾಡಿ ಬರ್ಕೋತಾ ಇರೋದು. ನೀವು ಬರ್ಕೋಬೇಕಾದ್ರೆ ಎಲ್ಲ ಕ್ಯಾಲ್ಕುಲೇಷನ್ ಆ್ಯಡ್ ಮಾಡಿ ಬರ್ಕೊಳ್ಳಿ. ಈ ಕಡೆ ಹಾಫ್ ಇಂಚ್ ಬಿಟ್ಟು ಈ ಕಡೆ 3 ಇಂಚು. ಶೋಲ್ಡರ್ ಪಟ್ಟಿ ಬಂದು 3 ಇಂಚಿದೆ. ನೆಕ್ಸ್ಟ್ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡೋಣ. ಫ್ರಂಟ್ ನೆಕ್ ಡೀಪು 5.5 ಇದೆ. ತುಂಬ ಚಿಕ್ಕದಿದೆ. ಫ್ರಂಟ್ ನೆಕ್ ಡೀಪು 5.5. ಫ್ರಂಟ್ ನೆಕ್ ಡೀಪು 5.5 ಇದೆ. ಇದು ಅಜ್ಜಿ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಡೀಪ್ ಎಷ್ಟಾದ್ರೂ ಬರ್ಬೋದು, ಫ್ರಂಟ್ ಡೀಪ್ ಎಷ್ಟಾದ್ರೂ ಬರ್ಬೋದು. ಅಲ್ಲಿ ಏನು ಬರುತ್ತೆ ಎಕ್ಸಾಕ್ಟಾಗಿ ಅದನ್ನೇ ಬರ್ಕೊಳ್ಳಿ. ಯಾಕಂದರೆ ಅಜ್ಜಿದಿರು ಕೆಲವೊಬ್ಬರು ಮುಂದೆಗಡೆ ಡೀಪಾಗಿ ಹಾಕೋತಾರೆ, ಕೆಲವೊಬ್ಬರು ತುಂಬ ಚಿಕ್ಕದಾಗಿ ಹಾಕೋತಾರೆ, ಕೆಲವೊಬ್ಬರು ಮೀಡಿಯಮಾಗಿ ಹಾಕೋತಾರೆ, ಮತ್ತು ಹಿಂದೆಗಡೆನೂ ಅಷ್ಟೇ ಕೆಲವೊಬ್ಬರು ಬ್ರಾಡಾಗಿ ಹಾಕೋತಾರೆ. ಅಂದರೆ ಆಗಲ್ಲ ಹೇಳ್ತಾ ಇದ್ದೀನಿ. ಉದ್ದ ಲೆಂತ್ ಡೀಪ್ ಜಾಸ್ತಿ ಇಟ್ಕೊಂಡಿರಲ್ಲ. ಡೀಪಲ್ಲಿ ಸ್ವಲ್ಪ ರೌಂಡ್ ಶೇಪ್ ಇಟ್ಕೊಂಡಿರ್ತಾರಲ್ಲ, ತುಂಬ ಚಿಕ್ಕದು ಇಟ್ಕೊಂಡಿರ್ತಾರೆ. ಅದನ್ನೆಲ್ಲ ನೋಡಿ ತೊಗೊಳ್ಳಿ. 5.5 ಫ್ರಂಟ್ ನೆಕ್ ಡೀಪು 6 ಮುಕ್ಕಾಲು ಇಟ್ಕೊಂಡ್ರೆ ಎಕ್ಸಾಕ್ಟಾಗಿ ಸರಿ ಇರುತ್ತೆ. 5.5 ಜಾಸ್ತಿ ಕಮ್ಮಿ ಆಯ್ತಲ್ವ ಅಂತ ನಿಮ್ಮ ಮೈಂಡ್ ಕ್ಯಾಲ್ಕುಲೇಷನ್ ನೀವು ಮಾಡೋಕ್ಕೆ ಹೋಗ್ಬಿಡಿ. ಆ ಬ್ಲೌಸಲ್ಲಿ ಏನು ಬರುತ್ತೋ ಅದನ್ನೇ ತೊಗೊಳ್ಳಿ. 5.5 ಫ್ರಂಟ್ ನೆಕ್ ಡೀಪ್ ಬಂದು 5.5. ನೆಕ್ಸ್ಟ್ ಈಗ ಇದು ಶೇಪ್ ಇದೆಯಲ್ಲ, ಈ ಶೇಪ್ ಎಕ್ಸಾಕ್ಟಾಗಿ ರೌಂಡ್ ಶೇಪೇ ಬರಲಿ. ಓಕೆನಾ? ನೋಡಿ ಈ ರೀತಿಯಾಗಿ ತೋರಿಸ್ತೀನಿ. ಈ ಥರ ರೌಂಡ್ ಶೇಪೇ ಬರಲಿ. ರೌಂಡ್ ಶೇಪ್ ಬಂದಾದಮೇಲೆ ನೆಕ್ಸ್ಟ್ ಈಗ ನೋಡಿ ಈ ರೀತಿಯಾಗಿ ಈ ಕಡೆ ಹಾಫ್ ಇಂಚ್ ಬಿಟ್ಟು ಈ ಕಡೆ ಹಾಫ್ ಇಂಚು
9 ಇಂಚ್ ಎಕ್ಸಾಕ್ಟಾಗಿ 9 ಇಂಚ್ ಬರ್ತಾ ಇದೆ. ಈ ಕಡೆನೂ ಹಾಫ್ ಇಂಚ್ ಬಿಟ್ಟಿದ್ದೀನಿ, ಈ ಕಡೆನೂ ಹಾಫ್ ಇಂಚ್ ಬಿಟ್ಟಿದ್ದೀನಿ. ಯಾಕಂದರೆ ಈ ಕಡೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಹಾಫ್ ಇಂಚ್. ಯಾಕಂದರೆ ಇದೇ ಥರ ಮೆಜರ್ಮೆಂಟ್ ತೊಗೊಳ್ಳಿ. ನೀವು ಬುಕ್ಕಲ್ಲಿ 8 ಇಂಚ್ ಬರ್ತಾಯಿದೆ, ಹಾಫ್ ಇಂಚ್ ಬಿಟ್ಟು ನೀವೇನಾರು ಈ ಪಾಯಿಂಟಿಂದ ಈ ಪಾಯಿಂಟ್ ತಗೊಂಡು 8 ಇಂಚ್ ಬರ್ತಾಯಿದೆ, 8+1 9 ಇಂಚ್ ಅಂತ ಆ ಥರ ಆ್ಯಡ್ ಮಾಡ್ಕೋಬೇಕಾದ್ರೆ ಟೆನ್ಷನಲ್ಲಿ ಏನಾದರೂ ನೀವು 1 ಇಂಚ್ ಆ್ಯಡ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಫ್ ಇಂಚ್ ಈ ಕಡೆನೂ ಬಿಟ್ಬಿಡಿ, ಹಾಫ್ ಇಂಚ್ ಈ ಕಡೆನೂ ಬಿಡಿ. ಏನು ಬರುತ್ತೋ ಟೋಟಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 9 ಬರುತ್ತೆ, 9 ಬರ್ತಾಯಿದೆ. ಇವ್ರದ್ದು ಎದೆ ಸುತ್ತಳತೆ 8 ಇಂಚ್ ಇದೆ, 9 ಓಕೆ. 4.25 ಇಂಚು, ಏನೋ 4.25 ಇಂಚು ಶೋಲ್ಡರ್ ಬಂದಿದೆ. ಅದರಲ್ಲಿ 3 ಇಂಚ್ ಮೈನಸ್ ಮಾಡಿದ್ರೆ ಶೋಲ್ಡರ್ ಪಟ್ಟಿದ್ದು 1.5 ನೆಕ್ ವಿಡ್ತ್ ಉಳ್ಕೊಳುತ್ತೆ. ನೆಕ್ ವಿಡ್ತ್ ಎಕ್ಸಾಕ್ಟಾಗಿದೆ ಅವ್ರಿಗೆ. ಏನೋ ಎದೆ ಸುತ್ತಳತೆ 32 ಇಂಚ್ಗೆ, 8 4 32 ಅಲ್ವಾ. ಈಗ ಫ್ರಂಟ್ ಬ್ರಾಡು ಬಂದು 3.25 ಇಂಚ್ ಇದೆ, 3 ಇಂಚ್ ತೊಗೊಳ್ಳೋಣ. ಸೇಮ್ ಅಲ್ಲಿ ಏನು ಮೇಲೆ ಏನು ಬಂದಿದೆಯೋ ಅದನ್ನೇ ಕೆಳಗಡೆನೇ ತೊಗೊಂಡಿದ್ದಾರೆ. ಇಲ್ಲಿ ಯಾವುದೇ ಥರದ ಬ್ರಾಡ್ ತೊಗೊಂಡಿಲ್ಲ ಅವರು. ನೋಡಿ 3.25 ಇಂಚೇ ತೊಗೊಂಡಿದ್ದಾರೆ. ಓಕೆನಾ. ನೆಕ್ಸ್ಟ್ ಫ್ರಂಟ್ ಲೆಂತು. ಫ್ರಂಟ್ ಲೆಂತ್ ಏನಿದೆ ಅಂತ ನೋಡೋಣ. $13.8 ಬರ್ತಾ ಇದೆ. ಫ್ರಂಟ್ ಲೆಂತು 13.8 ಬರ್ತಾ ಇದೆ. 14 ಫ್ರಂಟ್ ಲೆಂತು 13.9. ಸ್ಟಿಚಿಂಗಲ್ಲಿ ವೇರಿಯೇಷನ್ ಆಗಿರುತ್ತೆ. 14 ತೊಗೊಂಡಿರ್ತಾರೆ ಅವರು ಫ್ರಂಟ್ ಲೆಂತ್ನ. $13.9 ಬರ್ತಾ ಇದೆ. ಫ್ರಂಟ್ ಲೆಂತು 13.9. 13.9 ಫ್ರಂಟ್ ಲೆಂತ್ಗೆ 2 ಇಂಚ್ ಆ್ಯಡ್ ಮಾಡಿದ್ರೆ 14.9 ಆಗುತ್ತೆ. ಅಲ್ಲ 15.9 ಆಗುತ್ತೆ. 13.9 ಇದೆ ಅಲ್ವಾ, 13.9 ಇದೆ. 13 ಫ್ರಂಟ್ ಲೆಂತು 13.9 ಇದೆ. ಫ್ರಂಟ್ ಲೆಂತು 13.9 ಇದೆ. 13.9ಗೆ 2 ಇಂಚ್ ಆ್ಯಡ್ ಮಾಡಿದ್ರೆ 15.9 ಆಯಿತು. 16 ತೊಗೊಂಡ್ರು ಓಕೆನೆ. ಅಜ್ಜಿದಿರ್ ಬ್ಲೌಸ್ ಅಲ್ವಾ, ಅವ್ರಿಗೇನೆ ಬರುತ್ತೆ. ಲೆಂತ್ ಇದ್ದರೂ ಓಕೆ. ಅವರು ಅತಿ ಲೆಂತ್ ಅಲ್ಲ, ಒಂದು ಮೀಡಿಯಮ್ ಲೆಂತು. ನೆಕ್ಸ್ಟ್ ಉಕ್ಸ್ ಪಟ್ಟಿ ಬಂದು 3 ಇಂಚ್ ಇದೆ. 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, 3+1 4 ಇಂಚು. ಈ ಕಡೆ ಫಿಟ್ಟಿಂಗ್ ಪಟ್ಟಿ ಸೈಡು 2 ಇಂಚ್ ಇದೆ. 2+1 3 ಇಂಚ್. ನೆಕ್ಸ್ಟ್ ಉಕ್ಸ್ ಪಟ್ಟಿ 2 ಫ್ರಂಟ್ ನೆಕ್ ಡೀಪು. ಈ ಫ್ರಂಟ್ ನೆಕ್ ಡೀಪಿಂದ ಕೆಳಗಡೆವರೆಗೂ ಎಷ್ಟಿದೆ ನೋಡ್ಕೊಳ್ಳಿ. ಯಾಕಂದರೆ ನಮಗೆ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಸಿಗಬೇಕು. ಅದು ಇಷ್ಟೇ ಬರಬೇಕು ಲೆಂತು ನಮಗೆ. ಇದೇನಿದೆಯೋ ಈ ಉಕ್ಸ್ ಪಟ್ಟಿ ಸೈಡು ಇಷ್ಟೇ ಬರಬೇಕು. 8.3 ಇದೆ. 8.3 ಬರ್ಕೊಳ್ಳಿ. ಉಕ್ಸ್ ಪಟ್ಟಿ 2 ಫ್ರಂಟ್ ನೆಕ್ ಡೀಪು 8.3. ಫ್ರಂಟ್ ನೆಕ್ ಡೀಪ್ ಬಂದರೆ 5.75. 8+5 13.75. ಎಕ್ಸಾಕ್ಟ್ ಲೆಂತು ನಮಗೆ 13.75 ಫ್ರಂಟ್ ಲೆಂತ್ ಇದೆ. ಉಕ್ಸ್ ಪಟ್ಟಿ 2 ಫ್ರಂಟ್ ನೆಕ್ ಡೀಪು 8.3 ಬರ್ತಾ ಇದೆ. 8.3ಗೆ ಫ್ರಂಟ್ ನೆಕ್ ಡೀಪು 5.7 5.5 ಇದೆ. 5 + 8 ಎಷ್ಟು? 8 + 5 ಎಷ್ಟು? 13. 13.5 13.5 3 13.3 ಎಕ್ಸಾಕ್ಟ್ 13.9 ಬರ್ತಾ ಇದೆ. ಏನೋ ಫ್ರಂಟ್ ಲೆಂತು ಎಕ್ಸಾಕ್ಟ್ ಆಗಿದೆ, ಕರೆಕ್ಟು. ನೆಕ್ಸ್ಟು ಡಾಟ್ ಸ್ಪೇಸ್ ಏನಿದೆ ಅಂತ ನೋಡೋಣ. 2 ಇಂಚ್ ಇದೆ. 2.1 ಇದೆ. 2.1ಗೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಉಕ್ಸ್ ಪಟ್ಟಿಗೆ ಹಾಫ್ ಇಂಚ್ ಹೋಗಿರುತ್ತೆ. ಹಾಫ್ ಇಂಚ್ ಈ ಕಡೆ ಬಿಟ್ಟು ಇಲ್ಲಿ ಹಿಡ್ಕೊಂಡ್ರೆ 2.8 ಬರುತ್ತೆ. ಡಾಟ್ ಸ್ಪೇಸು 2.8. ಓಕೆನಾ. ಇದೆಲ್ಲ ಇಂಪಾರ್ಟೆಂಟು. ಯಾಕಂದರೆ ಅವರು ಒಂದು ಬ್ಲೌಸ್ಗೆ ಏನು ಪರ್ಫೆಕ್ಷನ್ ಆಗ್ಬಿಟ್ಟಿರ್ತಾರೆ. ಆ ಬ್ಲೌಸ್ ಥರನೇ ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದೇ ಥರ ನಾವು ರೆಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಲೀವ್ ಲೆಂತು 8.8. ಸ್ಲೀವ್ ಲೆಂತ್ ಏನಿದೆ? ಸ್ಲೀವ್ ಲೆಂತ್ 8.8. 8.8 + 1 ಇಂಚ್ 9.8. ಅವ್ರದ್ದು ಇಲ್ಲಿ ಏನು ಬರ್ತಾ ಇದೆಯೋ ಎಕ್ಸಾಕ್ಟ್ ಮೆಜರ್ಮೆಂಟು ಅದನ್ನೇ ಮಾಡೋಣ. ಸ್ಲೀವ್ ಲೆಂತ್ 8.8. ಈಗ ಸ್ಲೀವ್ ಡೌನಿಂಗ್ ಏನು ಗೊತ್ತಾ, ಇವಾಗ ಎದೆ ಸುತ್ತಳತೆ 30 ಇದೆ ಅಂದ್ಕೊಳ್ಳಿ. 30ರಲ್ಲಿ 10 ಭಾಗ ಮಾಡಿದ್ರೆ 30ನ 10 ಭಾಗ ಮಾಡಿದ್ರೆ ನಮಗೆ ಸ್ಲೀವ್ ಡೌನಿಂಗ್ ಸಿಗುತ್ತೆ ಅಂತ ಹೇಳ್ತಾರೆ. 30ರಲ್ಲಿ 10 ಭಾಗ ಮಾಡಿದ್ರೆ 3 ಇಂಚ್ ಸಿಗುತ್ತೆ ನಮಗೆ. ಮತ್ತು ಇವಾಗ 40 ಇಂಚ್ ಇರ್ತಾರೆ ಅಂದ್ಕೊಳ್ಳಿ. ಎದೆ ಸುತ್ತಳತೆ 40 ಇಂಚ್ ಇದ್ದಾಗ ಅದನ್ನ 10 ಭಾಗ ಮಾಡಿದ್ರೆ 4 ಇಂಚ್ ಸ್ಲೀವ್ ಡೌನ್ ನಮ್ಗೆ ಬರುತ್ತೆ. 4 ಇಂಚ್ ಅನ್ನೋದು 10 ಭಾಗ ಮಾಡ್ತೀವಿ ನೋಡಿ. ಕಾಮನ್ಗೆ ಎಲ್ಲ ಮೆಜರ್ಮೆಂಟ್ಗೂ ಈ 28ಇಂದ 28ರಿಂದ 36 38 28ರಿಂದ 38ರವರೆಗೂ 3 ಇಂಚ್ ಸ್ಲೀವ್ ಡೌನ್ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಬರಲ್ಲ.
ಅದೇ 38ರಿಂದ ಮೇಲ್ಗಡೆ ಸ್ವಲ್ಪ ಬಂದಾಗ 3 ಇಂಚ್ ಇಟ್ಕೊಂಡ್ರು ಅವ್ರಿಗೆ ಒಂದು 42 ಇಂಚ್ವರೆಗೂ 3 ಇಂಚ್ ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬರಿಗೆ 3.25 3.25 ಇಂಚ್ ಇಟ್ಕೊಂಡ್ರು ಓಕೆ. 42 ಮೇಲೆ ಬಂದವ್ರಿಗೆ 3.5 ಇಟ್ಕೊಂಡ್ರೆ ಸ್ಲೀವ್ ಡೌನಿಂಗ್ ಓಕೆ. ಈ ಸ್ಲೀವ್ ಡೌನಿಂಗ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ತೋರಿಸ್ತೀನಿ. ಇಲ್ಲಿ ಮಸಲ್ಸ್ ಯಾವ ರೀತಿಯಾಗಿರುತ್ತೋ ಕೆಲವೊಬ್ರಿಗೆ ಇಲ್ಲಿ ಮಸಲ್ಸ್ ಇರುತ್ತೆ, ನಾನು ತೋರ್ಸೋದು ಕಾಣಿಸೋದು ಇಲ್ಲಿ ಮಸಲ್ಸ್ ಇರುತ್ತೆ, ಕೆಲವೊಬ್ರಿಗೆ ಜಾಸ್ತಿ ಮಸಲ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಮಸಲ್ಸ್ ಇರುತ್ತೆ. ಬಾಡಿ ತಕ್ಕನಾಗಿ ಇಲ್ಲಿ ಮಸಲ್ಸ್ ಕೆಲವೊಬ್ರಿಗೆ ಇರಲ್ಲ, ನೋಡಿ ಬೇಕಾದ್ರೆ ಗಮನಿಸ್ಕೊಳ್ಳಿ. ಅದ್ರ ಮೇಲೆ ಈ ಸ್ಲೀವ್ ಡೌನಿಂಗ್ ಅನ್ನೋದು ಡಿಪೆಂಡ್ ಆಗುತ್ತೆ. ಅದರಿಂದ ಅವ್ರ ಬ್ಲೌಸ್ ಮೇಲೆ ಏನು ಮೆಜರ್ಮೆಂಟ್ ಬರುತ್ತೋ ಅದನ್ನೇ ತೊಗೊಳ್ಳಿ. ಎಕ್ಸಾಕ್ಟ್ ಮೆಜರ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ 90% 100%ಅಲ್ಲಿ 90% ಸಕ್ಸಸ್ ಆಗಬೇಕು ಬ್ಲೌಸ್ ಅಂದರೆ 3 ಇಂಚ್ ಸ್ಲೀವ್ ಡೌನಿಂಗ್ ಈಸ್ ಓಕೆ. ಆಲ್ ಈಸ್ ಓಕೆ. 3 ಇಂಚ್ ಅನ್ನೋದು ಕಾಮನ್ನು ಸ್ಲೀವ್ ಡೌನಿಂಗ್ ಓಕೆನಾ. ಆದರೆ ನಾನು ಅವ್ರ ಅಳತೆ ಬ್ಲೌಸ್ ಮೇಲೆ ಏನಿದೆಯೋ ಅದನ್ನೇ ತೊಗೋಬೇಕು ಅಂತ ಅವ್ರ ಸ್ಲೀವ್ ಡೌನಿಂಗ್ ಏನು ಬರುತ್ತೋ ಅದನ್ನೇ ಬರೀತೀನಿ ಓಕೆನಾ. ಮೊನ್ನೆ ಒಂದು ಬ್ಲೌಸ್ ಬಂದಿತ್ತು ಇದೇ ಥರ ಕೇಸು. ಏನಂದರೆ ಇಲ್ಲಿ ತೋಳು ಇವಾಗ ಒಂದೇ ಈಕ್ವಲ್ ಆಗಿದೆ ನೋಡಿ, ಈ ತೋಳು ಈಗ ಇದು ಒಂದೇ ಈಕ್ವಲ್ ಆಗಿದೆ ಅಲ್ವಾ. ಈ ಥರ ಅವ್ರಿಗೆ ಎಲ್ಲೇ ಸ್ಟಿಚ್ ಮಾಡಿದ್ರೆ ಈಕ್ವಲಾಗಿ ಬರಲ್ವಂತೆ. ಈ ಸ್ಟ್ರೈಟ್ ಲೈನು ಕರೆಕ್ಟಾಗಿ ಬರುತ್ತೆ, ಈ ಸ್ಟ್ರೈಟ್ ಲೈನ್ ಕರೆಕ್ಟಾಗಿ ಬರಲ್ಲ, ಮೇಲ್ಮುನಗಿ ಈ ಥರ ಎತ್ಕೊಳ್ಳೋ ಥರ ಆಗುತ್ತೆ, ಇದು ಕರೆಕ್ಟಾಗಿರುತ್ತೆ ಅಂತ ಹೇಳಿದ್ರು. ಅದೇ ಸುತ್ತಳತೆ ಬಂದು 40 ಇಂಚಿದೆ. 40 ಇಂಚ್ ಇದ್ದಾಗ ಅವ್ರದ್ದು ನಾವು 3.5 ಇಂಚರು ಸ್ಲೀವ್ ಡೌನಿಂಗ್ ಇಟ್ಕೊಳ್ಳೇಬೇಕು. 3.5 ಇಂಚ್ ಇಟ್ಕೊಂಡಾಗ ಅವ್ರದ್ದು ಏನಾಗ್ತಾಯಿದೆ ಅಂದರೆ ಇದು ಸ್ಟ್ರೈಟ್ ನಾವು ಕರೆಕ್ಟಾಗಿ ಬರ್ತಾಯಿದೆ, ಇದು ಜಾಸ್ತಿ ಮೇಲೆ ಈ ಥರ ಎತ್ಕೋತಾ ಇದೆ. ಆ ಥರ ಆಗಬಾರ್ದು, ನಂದು ಈಕ್ವಲಾಗಿ ಬರಬೇಕು ಈ ಥರ ರೌಂಡ್ ಶೇಪ್ ಅನ್ನೋದು ಅಂದಾಗ ನಾನು ಅವ್ರಿಗೆ 2.75 2.25 ಇಂಚ್ ಸ್ಲೀವ್ ಡೌನಿಂಗ್ ಇಟ್ಟೆ. ಎಕ್ಸಾಕ್ಟಾಗಿ ಕರೆಕ್ಟಾಗಿ ಬಂತು ಓಕೆನಾ. ಕಸ್ಟಮರ್ನ ಕೇಳಬೇಕು, ಏನಾರು ಪ್ರಾಬ್ಲಮ್ ಇತ್ತು ಅಂದರೆ ಅದೇ ಥರ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸ್ಲೀವ್ ಲೆಂತ್ ಬಂದು 8.8 ಇದೆ. 8.8ಗೆ ಈ ಥರ ಎಕ್ಸಾಕ್ಟಾಗಿ ಇಟ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಬರ್ತಾ ಇದೆ ಸ್ಲೀವ್ ಡೌನಿಂಗ್ ಅಂತ 2.6 ಬರ್ತಾ ಇದೆ ನೋಡಿ. 8.8 2.5 ಇಂಚು ಸ್ಲೀವ್ ಡೌನಿಂಗ್ ಬರ್ತಾ ಇದೆ. 2.5 ಇಂಚೇ ಬರ್ಕೊಳ್ಳಿ ಸ್ಲೀವ್ ಡೌನಿಂಗು. ಅದರಲ್ಲಿ ಏನು ಬರುತ್ತೋ ಅದನ್ನೇ ನಾನು ಲಾಸ್ಟಲ್ಲಿ ಫಿಟ್ಟಿಂಗ್ ಲೈನಲ್ಲಿ ತೋರಿಸ್ತೀನಿ ನಿಮಗೆ. ಸ್ಟ್ರೈಟ್ ಲೈನ್ ಈ ಥರ ಸ್ಟ್ರೈಟಿಗೆ ಫಿಟ್ಟಿಂಗ್ ಲೈನ್ ಬರಬೇಕು ನಮಗೆ. ಇದು ಈ ಥರ ಮತ್ತು ಇಲ್ಲಿ ಗುಬ್ಬಿ ಥರ ಹಿಂಗೆ ಆ ಥರ ಎಲ್ಲ ಆಗಬಾರ್ದು, ಈ ಥರ ಸ್ಟ್ರೈಟ್ ಲೈನೇ ಬರಬೇಕು. ಏನು ಇದು ಫಿಟ್ಟಿಂಗ್ ಲೈನು 8.8 ಇದೆ. 2.5 ಇಂಚು ಸ್ಲೀವ್ ಡೌನಿಂಗ್ ಇದೆ. 8.8 ಸ್ಲೀವ್ ಇಲ್ಲಿ ಏನು ಸ್ಲೀವ್ ಲೆಂತು ಇಲ್ಲಿ ಏನು ಬಂದಿದೆಯೋ ಅದಕ್ಕೆ ಈ ಎಡ್ಜಿಂದ ಇಟ್ಕೊಬಿಡಿ, ಹಿಂಗೆ ಎಡ್ಜಿಂದ ಇಟ್ಕೊಂಡು 8.8 ಸ್ಲೀವ್ ಲೆಂತ್ ಇದೆ ಇವ್ರದ್ದು. ಇಲ್ಲಿಗೆ ಈ ಸ್ಟಿಚ್ ನೋಡ್ಕೊಳ್ಳಿ, ಇದಿದೆಯಲ್ಲ ಯಾರ್ಮೋ ಸ್ಟಿಚ್ ನೋಡ್ಕೊಳ್ಳಿ, ಇಲ್ಲಿಗೆ 2.5 ತೋರಿಸ್ತಾ ಇದೆ, 2.5 ಬರ್ಕೊಳ್ಳಿ ಓಕೆನಾ. ಈಗ ಫ್ರಂಟ್ ವೇಸ್ಟ್ ಉಂಟು. ಕೆಲವೊಬ್ರು ಏನಾಗ್ತಾರೆ ಗೊತ್ತಾ, ಕೆಲವೊಬ್ರು ಮುಂಭಾಗ ಮಸಲ್ಸ್ ಜಾಸ್ತಿರುತ್ತೆ, ಹಿಂಭಾಗ ಮಸಲ್ಸ್ ಕಮ್ಮಿ ಇರುತ್ತೆ. ಕೆಲವೊಬ್ರಿಗೆ ಹಿಂಭಾಗ ಮಸಲ್ಸ್ ಜಾಸ್ತಿ ಇರುತ್ತೆ, ಮುಂಭಾಗ ಮಸಲ್ಸ್ ಕಮ್ಮಿ ಇರುತ್ತೆ. ಅಜ್ಜಿದಿರಿಗೆ ಪ್ರಾಬ್ಲಮ್ ಹೇಳ್ತಾ ಇರೋದು, ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ, ಹಿಂಗೆ ಹೊಟ್ಟೆ ಉಬ್ರಿಸ್ಕೊಂಡಂಗೆ ಹೊಟ್ಟೆ ದಪ್ಪ ಇರುತ್ತೆ ಅಜ್ಜಿದಿರಿಗೆ. ಅದಕ್ಕೋಸ್ಕರ ಏನು ಮಾಡಬೇಕು, ಫ್ರಂಟ್ ವೇಸ್ಟ್ ರೌಂಡ್ ಏನಿದೆಯೋ ಅದನ್ನೇ ತೊಗೋಬೇಕು, ಬ್ಯಾಕ್ ವೇಸ್ಟ್ ರೌಂಡ್ ಏನಿದೆಯೋ ಅದನ್ನೇ ತೊಗೊಳ್ಳಿ ಓಕೆನಾ. ಈಗ ಫ್ರಂಟ್ ವೇಸ್ಟ್ ರೌಂಡ್ ಏನಿದೆ ಅದನ್ನು ಹೇಳ್ತೀನಿ ನೋಡ್ಕೊಳ್ಳಿ. ಫ್ರಂಟ್ ವೇಸ್ಟ್ ರೌಂಡ್ ಬಂದು 12.6 ಇದೆ. ಫ್ರಂಟ್ ವೇಸ್ಟ್ ರೌಂಡ್ 12.6 ಫ್ರಂಟ್ ವೇಸ್ಟ್ ರೌಂಡ್ ಬಂದು 12.6 ಇದೆ. ಈಗ ಬ್ಯಾಕ್ ವೇಸ್ಟ್ ರೌಂಡ್ ನೋಡೋಣ. ಬ್ಯಾಕ್ ವೇಸ್ಟ್ ರೌಂಡ್ ಬಂದು 14.65 ಇದೆ. ಮತ್ತೆ ರೀಚೆಕ್ ಮಾಡ್ಕೋತೀನಿ. ಫ್ರಂಟ್ ವೇಸ್ಟ್ ರೌಂಡ್ ಮಾಮೂಲಿ ನಾನು ಹೇಳಿದ್ಮೇಲೆ 12.6 ಅಷ್ಟೇ ಬರ್ತಾಯಿದೆ. ಬ್ಯಾಕ್ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ನೋಡೋಣ. ಬ್ಯಾಕ್ ವೇಸ್ಟ್ ರೌಂಡ್ 14.65 ಬರ್ತಾಯಿದೆ. ನೆಕ್ಸ್ಟ್ ಬ್ಯಾಕ್ ಬ್ಲೌಸ್ ಲೆಂತು ಎಷ್ಟಿದೆ ಅಂತ ನೋಡೋಣ. ಬ್ಯಾಕ್ ಬ್ಲೌಸ್ ಲೆಂತು 14.5 ಇದೆ. ಇಲ್ಲಿ ಸ್ವಲ್ಪ ಮೇಲೆ ಎತ್ಕೊಂಡು ಹಂಗಿದೆ ಈ ಥರ ಎಳೆದು ನೋಡಿ 14.4 ಬರ್ತಾಯಿದೆ. 14.4 ನಾನು 14.5 ಬರ್ಕೋತೀನಿ. 14.4 ಬರ್ತಾಯಿದೆ. 14.5 ಬ್ಲೌಸ್ ಲೆಂತು 14.5, ಫ್ರಂಟ್ ಲೆಂತು 14 ಇಟ್ಕೊಬಿಡೋಣ. 14.5 ಯಾಕಂದರೆ 1 ಪಾಯಿಂಟ್ ಹೆಚ್ಚು ಕಮ್ಮಿ ಅಷ್ಟೇ. ಬ್ಯಾಕ್ ಬ್ಲೌಸ್ ಲೆಂತು 14.5. ಬ್ಯಾಕ್ ಪಟ್ಟಿ 7.5 ಇಂಚು. ಬ್ಯಾಕ್ ಪಟ್ಟಿ 7.5 ಇಂಚು. ಏಕೆಂದರೆ ಕಸ್ಟಮರು ನನಗೆ ಅನುಭವ ಇರಲಿಲ್ಲ. ಕಸ್ಟಮರು ಏನು ಮಾಡ್ತಾಯಿದ್ರು ಅಂದರೆ ರೀಚೆಕ್ ಮಾಡೋರು ಜಾಸ್ತಿ ಬ್ಲೌಸ್ನ. ಈ ಥರ ಇಟ್ಟು ಪಟ್ಟಿನ ಈ ಥರ ಎಲ್ಲಿ ಎಕ್ಸಾಕ್ಟಾಗಿ ಬಂದಿದೆಯೋ ಬಂದಿಲ್ವೋ, ಈ ಪಟ್ಟಿ ಕರೆಕ್ಟಾಗಿದೆಯಾ, ನೆಕ್ಸ್ಟು ಮುಂಭಾಗದ ಪಟ್ಟಿ ಕರೆಕ್ಟಾಗಿದೆಯಾ, ಮತ್ತು ಈ ಪಟ್ಟಿ ಅನ್ನೋದು ಕರೆಕ್ಟಾಗಿದೆಯಾ, ಸ್ಲೀವ್ ಲೆಂತ್ ಅನ್ನೋದು ಕರೆಕ್ಟಿದೆಯಾ ಎಲ್ಲನೂ ಚೆಕ್ ಮಾಡೋರು. ಆವಾಗ ನಾನು ಅನ್ಕೋತಾಯಿದ್ದೆ ಈ ಮೆಜರ್ಮೆಂಟ್ ಎಲ್ಲ ತೊಗೊಂಡ್ರೆ ಅವ್ರ ಬ್ಲೌಸ್ ಏನಿದೆಯೋ ಅದೇ ಥರ ಬರುತ್ತೆ, ಚೇಂಜಸ್ ಮಾಡೋದು ಬೇಡ ಅಂತ. 7.5 ಇಂಚ್ ಬ್ಯಾಕ್ ಪಟ್ಟಿ 7.5 ಇಂಚ್. ನೆಕ್ಸ್ಟ್ ಬ್ಯಾಕ್ ಬ್ರೌಡು 4.5 ಇಂಚ್. 4.5 ಇಂಚ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 2.25 ಇಂಚ್ ಬರುತ್ತೆ ಬ್ಯಾಕ್ ಬ್ರೌಡು. ನಮಗೆ ಈ ಬ್ಯಾಕ್ ಪಟ್ಟಿನ ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ಎಕ್ಸಾಕ್ಟ್ ಅವ್ರ ದೀಪ್ ಏನಿದೆಯೋ ಅದೇ ಸಿಗುತ್ತೆ.
4.5 ಇಂಚ್ ಬ್ಯಾಕ್ ಬ್ರಾಡು, 4 ಒರಿಜಿನಲ್ 2, 4.5 ಇಂಚ್ ಬ್ಯಾಕ್ ಬ್ರಾಡು. 4 ಆದರೂ ತೊಗೊಳ್ಳಿ, 4.5 ಇಂಚ್ ಆದರೂ ತೊಗೊಳ್ಳಿ. ರೌಂಡ್ ಶೇಪಲ್ಲಿ ಏನು ಬರ್ತಾಯಿದೆ ಇಟ್ಕೊಂಡು ಹಿಂಗೆ ನೋಡಿ, 4.4 ಬರ್ತದೆ. 2 2 ಕಾಲು ಈಸ್ ಓಕೆ. ಈಗ 14.4 ಬಂದಿದೆ ಲೆಂತು. ಆ 14.4 ಬಂದಿರೋದ್ರ ಹತ್ರ ಈ ಥರ 14.4ಗೆ ಎಕ್ಸಾಕ್ಟಾಗಿ ಈ ಲಾಸ್ಟ್ ಎಡ್ಜ್ ಪಾಯಿಂಟ್ಗೆ ಇಟ್ಕೊಳ್ಳಿ ಟೇಪ್ನ. ಹಿಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಸ್ಲೀವ್ ಡೌನಿಂಗ್ ಆರ್ಮೋಲ್ ಲೆಂತ್ ಅನ್ನೋದು ನಮ್ಗೆ ಎಷ್ಟು ತೋರಿಸ್ತಾ ಇದೆ ಅಂತ 14.46 ತೋರಿಸ್ತಾ ಇದೆ. ಆರ್ಮೋಲ್ ಲೆಂತು 14.4, ಬ್ಲೌಸ್ ಲೆಂತು 14.4 ಇದೆ. 14.4ಗೆ ಎಕ್ಸಾಕ್ಟಾಗಿ ಎಡ್ಜಾಗಿ ಇಟ್ಕೊಂಡಿದ್ದೀನಿ. 6 ಆರ್ಮೋಲ್ ಲೆಂತ್ ಬರ್ತಾಯಿದೆ. ಓಕೆನಾ. ನೆಕ್ಸ್ಟ್ ಇವಾಗ ಥರ್ಡ್ ಡಾಟ್ ಸ್ಪೇಸ್, ಈ ಡಾಟ್ ಅನ್ನೋದು ಕೆಲವೊಬ್ಬರಿಗೆ ಇಲ್ಲಿ ಬಂದ್ಬಿಟ್ಟಿದೆ, ನನಗೆ ಎಕ್ಸಾಕ್ಟಾಗಿ ಇಲ್ಲಿಗೆ ಬೇಕು, ಈ ನೇರಕ್ಕೆ ಬರಬೇಕು, ಈ ಥರ ಇರಬೇಕು ಅಂತ ಕೇಳ್ತಾರೆ. ಅದಕ್ಕೆ ಯಾವುದೂ ಬೇಡ, ಥರ್ಡ್ ಡಾಟ್ ಸ್ಪೇಸು ತೊಗೊಬಿಡೋಣ. ಇಲ್ಲಿಂದ ಇಲ್ಲಿಗೆ ಏನಿದೆ 2.9 ಇದೆ. ಥರ್ಡ್ ಡಾಟ್ ಸ್ಪೇಸು 2.9. ಥರ್ಡ್ ಡಾಟ್ ಲೆಂತ್ ಏನಿದೆ ಇಲ್ಲಿ ಅಂತ ಡಾಟ್ ಲೆಂತು ನೀವು ಇಷ್ಟು ಚಿಕ್ಕದಿಟ್ಟಿದ್ದೀರಾ, ನನಗೆ ಇಷ್ಟೇ ಲೆಂತ್ ಬೇಕು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಥರ್ಡ್ ಡಾಟ್ ಲೆಂತ್ 3.8. ಥರ್ಡ್ ಡಾಟ್ ಸ್ಪೇಸು 2.9, ಇದು 3.8. ಥರ್ಡ್ ಡಾಟ್ ಲೆಂತು 3.8. ನೆಕ್ಸ್ಟ್ ಸ್ಲೀವ್ ರೌಂಡ್ ಒಂದು ಬಾಕಿ ಇದೆ, ಡಾಟ್ ಲೆಂತು ಡಾಟ್ ವಿಡ್ತ್ ಒಂದು ಬಾಕಿ ಇದೆ. ಓಕೆನಾ. 1 + 1 2 ಇಂಚ್, ಡಾಟ್ ವಿಡ್ತು 1 + 1 2 ಇಂಚ್. ನೆಕ್ಸ್ಟ್ ಡಾಟ್ ಲೆಂತು 2.5 ಇಂಚ್. ನೆಕ್ಸ್ಟ್ ಸ್ಲೀವ್ ರೌಂಡು ಕೆಲವೊಬ್ಬರಿಗೆ ಬಲಗೈ ದಪ್ಪ ಇರುತ್ತೆ, ಇನ್ನೂ ಕೆಲವೊಬ್ಬರಿಗೆ ಎಡಗೈ ದಪ್ಪ ಇರುತ್ತೆ. ಇದು ಹೇಗಿದೆ ಅಂತ ನೋಡೋಣ. ಎರಡೂ ಸ್ಲೀವ್ ಒಂದೇ ಸಮ ಇದೆಯಾ ಏನು ಅಂತ. 4.5 ಇಂಚ್ ಈ ಕಡೆ ನೋಡ್ತೀನಿ. 4.5 ಇಂಚ್ ಸ್ಲೀವ್ ರೌಂಡು 4.5 ಇಂಚ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಸುತ್ತಳತೆ 8 ಇಂಚ್ ಬಂದಿದೆ. ಫ್ರಂಟ್ ವೇಸ್ಟ್ ರೌಂಡು ಮತ್ತೆ ರೀಚೆಕ್ ಮಾಡಿ ತೋರಿಸ್ತೀನಿ ಬೇಕಾದರೆ ನಿಮಗೆ. ಈ ಉಕ್ಸ್ ಪಟ್ಟಿನ ಈ ಥರ ಉಲ್ಟಾ ಮಾಡಿ ಬೇಕಾದರೆ ಈ ಫಿಟ್ಟಿಂಗ್ ಪಟ್ಟಿಯಿಂದ, ಈ ಫಿಟ್ಟಿಂಗ್ ಲೈನ್ ಇದೆಯಲ್ಲ, ಈ ಫಿಟ್ಟಿಂಗ್ ಲೈನಿಂದ ಇಲ್ಲಿವರೆಗೂ ಈ ಥರ ನೋಡಿ 8 ಇಂಚ್ ಇದೇ ಸುತ್ತಳತೆ. 8 ಇಂಚ್ ಎಕ್ಸಾಕ್ಟಾಗಿ 8 ಇಂಚೇ ಮಾರ್ಕ್ ಮಾಡಿದ್ದೀನಿ. 4.5 ಇಂಚ್ ಶೋಲ್ಡರ್ ಬಂದಿದೆ. ನಾನು ಆ್ಯಕ್ಚುಲಿ ಹೇಳಿದ್ದೀನಿ ಅಜ್ಜಿದಿರಿಗೆ ಶೋಲ್ಡರ್ ಕಮ್ಮಿ ಇರುತ್ತೆ, ಆರ್ಮೋಲ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ. ಈ 6 ಇಂಚ್ ಅನ್ನೋದು ನಾನು ಬ್ಲೌಸ್ ಮೇಲೆ ಮೆಜರ್ಮೆಂಟ್ ತೊಗೊಂಡಾಗ ಬಂದಿರೋದು. ಈ 6 ಇಂಚ್ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಲ್ವ, ಈ 6 ಇಂಚ್ ಅನ್ನೋದು ಎಕ್ಸಾಕ್ಟಾಗಿ ಇನ್ನೂ ಫಿಕ್ಸ್ ಆಗಿಲ್ಲ. ಯಾಕಂದರೆ ನಾನು ಮಾರ್ಕ್ ಮಾಡ್ತೀನಿ 6 ಇಂಚ್ಗೆ. ಮಾರ್ಕ್ ಮಾಡಾದ್ಮೇಲೆ ಎಕ್ಸಾಕ್ಟಾಗಿ ಆರ್ಮೋಲ್ ರೌಂಡ್ 7.8 ಬರಬೇಕು. ಎಕ್ಸಾಕ್ಟಾಗಿ 7.8 ಬರಲ್ಲ, 8.5 ಬಂತು, 8.25 ಬಂತು ಅಂದರೆ ಈ 6 ಇಂಚ್ ಅನ್ನೋದನ್ನ ಕಡೆ ಜಾಸ್ತಿ ಬಂತು ಆರ್ಮೋಲ್ ರೌಂಡು ನಾನು ಮೆಜರ್ಮೆಂಟ್ ತೆಗೆದಾಗ ಅಂದಾಗ ಈ ಆರ್ಮೋಲ್ ಲೆಂತ್ ಅನ್ನೋದು ಇಳಿಸ್ತಾ ಹೋಗ್ತೀನಿ. ಇದು ಕಮ್ಮಿ ಬಂತು ಆರ್ಮೋಲ್ ಲೆಂತ್ ರೌಂಡ್ ಅನ್ನೋದಂದಾಗ ಇದನ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಓಕೆನಾ. ಅಲ್ಲಿ ಟ್ರಿಕ್ ಇರೋದು ಕೊರೆಯುತ್ತೆ. ಚೆಸ್ಟ್ ಹತ್ರ ಮುದ್ಕಿರೋ ಬ್ಲೌಸು ಚೆಸ್ಟ್ ಹತ್ರ ಟೈಟ್ ಆಗಿಬಿಟ್ಟಿದೆ, ಶೋಲ್ಡರ್ ದಬಾಕೋತಾ ಇದೆ, ಮತ್ತು ಚೆಸ್ಟ್ ಹತ್ರ ಎಲ್ಲ ಲೂಸ್ ಬರ್ತಾರೆ. ಅದು ಆರ್ಮೋಲ್ ರೌಂಡ್ ನೀವು ಎಕ್ಸಾಕ್ಟಾಗಿ ತೊಗೊಂಡಿರಲ್ಲ. ಓಕೆನಾ. ಕಟಿಂಗ್ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇವಾಗ ಬಟ್ಟೆನ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅಜ್ಜಿದೇರು ಜಾಸ್ತಿ ಈ ಥರ ಪೀಸ್ಗಳನ್ನ ಯೂಸ್ ಮಾಡೋದು, ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಪೀಸು. ಯಾವ ರೀತಿಯಾಗಿ ಮಾರ್ಕ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಎಲ್ಲದಕ್ಕೂ ಅಷ್ಟೇ, ಇದು ಲೆಂತ್ ಇದೆಯಲ್ಲ ಈ ಬ್ಲೌಸ್ ಲೆಂತ್ಗೆ, ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ಗೆ ಅಂದರೆ ಅಸ್ತ್ರ ಲೈನಿಂಗ್ ಅಂತ ಅಂತೀವಿ. ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ಗೆ 2 ಇಂಚ್ ಆ್ಯಡ್ ಮಾಡಬೇಕು. ಅದಂದರೆ ಲೈನಿಂಗ್ ಇರುತ್ತೆ 1 ಇಂಚ್ ಆ್ಯಡ್ ಮಾಡ್ಕೋತೀವಿ. ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ 2 ಇಂಚ್ ಎಕ್ಸ್ಟ್ರಾ ಬೇಕೇ ಬೇಕು. 14.5 + 2 ಇಂಚ್ 16.5. 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 ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ. 14.5 + 2 ಇಂಚ್ 16.5. ನೆಕ್ಸ್ಟ್ ಇಲ್ಲಿ 14 + 2 16 ಇಂಚ್. 16 ಇಂಚ್ ಬರಬೇಕು, ಬರ್ತಾ ಇಲ್ಲ. ತೋರಿಸ್ತೀನಿ ರೀ. ನೋಡಿ ಇವಾಗ 14 + 2 16 ಬರಬೇಕು. 16 ಬರ್ತಾಯಿಲ್ಲ, 1 ಇಂಚೇ ಕಮ್ಮಿ ಬರ್ತಾಯಿದೆ. 1 ಇಂಚೇ ಕಮ್ಮಿ ಬರ್ತಾಯಿದೆ. 14 + 2 16 ಇಂಚ್ ಬರ್ತಾಯಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ 14 + 2 16 ಇಂಚು. ಉಕ್ಸ್ಪಟ್ಟಿ ಏನಿದೆ 4 ಇಂಚ್ ಇದೆ. 16ಅಲ್ಲಿ 4 ಹೋದರೆ ಎಷ್ಟು ಬರುತ್ತೆ? 16ಅಲ್ಲಿ 4 ಹೋದರೆ 6ಅಲ್ಲಿ 4 ಹೋದರೆ 12 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡೋಣ. 12 ಇಂಚ್ಗೆ ಈ ಸೈಡ್ ಮಾರ್ಕ್ ಮಾಡ್ತೀನಿ. ಇವ್ರದ್ದು ವೇಸ್ಟ್ ರೌಂಡ್ ಬಂದು ಫ್ರಂಟ್ ವೇಸ್ಟ್ ರೌಂಡ್ ಬಂದು 6.3 ಇದೆ. 6.3 ಫ್ರಂಟ್ ವೇಸ್ಟ್ ರೌಂಡ್. ಡಾಟ್ ವಿಡ್ತು 2 ಇಂಚು. ಎಕ್ಸ್ಟ್ರಾ ಮಾರ್ಜಿನ್ನು 2.5 ಇಂಚು. 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ 1/2 ಇಂಚ್ ಬಂದು ಉಕ್ಸ್ ಪಟ್ಟಿಗೆ.
ನೆಕ್ಸ್ಟ್ 40+2 16 ಇಂಚ್ ಅಂತ ಹೇಳಿದ್ದೆ. ಫ್ರಂಟ್ ಲೆಂತು ಬರ್ತಾ ಇಲ್ಲ, 1 ಇಂಚ್ ಮೈನಸ್ ಬರ್ತಾ ಇದೆ. ಅದಕ್ಕೋಸ್ಕರ ಉಕ್ಸ್ಪಟ್ಟಿ 14ಅಲ್ಲಿ 4 ಮೈನಸ್ ಅಂದರೆ 12. ಈಗ 16ಅಲ್ಲಿ 4 ಮೈನಸ್ ಆದರೆ 12, ಸಾರಿ 16ಅಲ್ಲಿ ಮೈನಸ್ 4 ಆದರೆ 12 ಬರುತ್ತೆ. ಇದು ಈ ಲೆಂತು 12 ಬರುತ್ತೆ. ಓಕೆನಾ. 16ಅಲ್ಲಿ 3 ಮೈನಸ್ ಇಷ್ಟು 16ಅಲ್ಲಿ 3 ಮೈನಸ್ ಆದರೆ 13 ಬರುತ್ತೆ. ಈ ಸೈಡ್ 13. ಓಕೆನಾ, ಮಾರ್ಕ್ ಮಾಡಿದ್ದೀನಿ. ಇವಾಗ ಶೋಲ್ಡರ್ ಬಂದು 4.5 ಇದೆ. ಶೋಲ್ಡರ್ ಪಟ್ಟಿ ಬಂದು 3 ಇಂಚ್ ಇದೆ. ಆರ್ಮೋಲ್ ಲೆಂತ್ ಬಂದು 6 ಇಂಚ್ ಇದೆ. 6 ಇಂಚ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಶೋಲ್ಡರ್ ಬಂದು 4.5 ಇಂಚ್ ಇದೆ. ನೆಕ್ಸ್ಟ್ ಆರ್ಮೋಲ್ ಲೆಂತ್ ಬಂದು 6 ಇಂಚ್ ಇದೆ. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ 1 ಇಂಚ್, ಇಲ್ಲಿಂದ ಇಲ್ಲಿಗೆ 8 ಇಂಚ್. ಆರ್ಮೋಲ್ ಶೇಪ್ ತೆಗಿಯೋಣ ಈ ಥರ 8 ಇಂಚು. ಓಕೆನಾ. ನೆಕ್ಸ್ಟ್ ಆರ್ಮೋಲ್ ರೌಂಡು 7.8 ಬರಬೇಕು. ನಾನು ಹೇಳಿದ್ದೀನಿ ಇದು ಎಕ್ಸಾಕ್ಟ್ ಆರ್ಮೋಲ್ ಲೆಂತ್ ನಾವು ಬ್ಲೌಸ್ ಮೇಲೆ ಬಂದಿರೋದನ್ನ ತೊಗೊಂಡಿರ್ತೀವಿ, ಬಟ್ ಆರ್ಮೋಲ್ ರೌಂಡ್ ಎಕ್ಸಾಕ್ಟಾಗಿ ಬರಬೇಕು. ಬಂದಿಲ್ಲ ಅಂತಂದರೆ ನಾವು ಚೇಂಜಸ್ ಮಾಡಬೇಕಾಗುತ್ತೆ ಅಂತ ನೋಡಿ. ಇವಾಗ ಆರ್ಮೋಲ್ ರೌಂಡು 7.8 ಬರಬೇಕು. ಇಲ್ಲಿ ಎಷ್ಟು ಬರ್ತಾಯಿದೆ ನಾನು ಹೇಳಿದೆ 7.8, 8.3 ಬರ್ತಾಯಿದೆ. 6 ಇಂಚು ಆರ್ಮೋಲ್ ಲೆಂತ್ ಬರ್ಕೊಂಡಿದ್ದೀನಿ. 5.5 ಬರಬೇಕು. ಯಾಕೆ 1/2 ಇಂಚ್ ಮೈನಸ್ ಮಾಡ್ತಾಯಿದ್ದೀನಿ ಅಂದರೆ 8.3 ನಮಗೆ ಆರ್ಮೋಲ್ ರೌಂಡ್ ಬರ್ತಾಯಿದೆ. 8.3 ಆರ್ಮೋಲ್ ರೌಂಡ್ ಬರ್ತಾ ಇರೋದ್ರಿಂದ ಇಲ್ಲಿ 7.8 ಎಕ್ಸಾಕ್ಟಾಗಿ ನಮಗಿರೋದು ಆರ್ಮೋಲ್ ರೌಂಡು. ಆರ್ಮೋಲ್ ರೌಂಡ್ 7.8 ಇದ್ದಾಗ 8.3 7.8 ಮೈನಸ್ ಮಾಡಿದ್ರೆ 5.5 ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 8 ಇಂಚ್. ನೆಕ್ಸ್ಟ್ ಆರ್ಮೋಲ್ ಶೇಪ್ ಈ ಥರ ತೆಗಿಯೋಣ. ಈಗ ಆರ್ಮೋಲ್ ರೌಂಡ್ ಚೆಕ್ ಮಾಡೋಣ. 7.8 ಎಕ್ಸಾಕ್ಟಾಗಿ ಬರ್ತಾಯಿದೆ. ಎಕ್ಸಾಕ್ಟಾಗಿ ಬರ್ತಾಯಿದೆ. ಆರ್ಮೋಲ್ ಲೆಂತು 5.5. ನೆಕ್ಸ್ಟ್ ಆರ್ಮೋಲ್ ಲೆಂತು ಇವಾಗ 5.5ಗೆ ಇಲ್ಲಿ ಮಾರ್ಕ್ ಮಾಡೋಣ. ನೆಕ್ಸ್ಟು 4.5 ಇಂಚು ಶೋಲ್ಡರ್ 5.5. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ತೀನಿ. ಈ ಕಡೆ ಸ್ಟ್ರೈಟ್ ಲೈನ್, ಈ ಕಡೆಯಿಂದ ಇಲ್ಲಿ 1 ಇಂಚ್. ನೆಕ್ಸ್ಟ್ ಇದೇ ಸುತ್ತಳತೆ 8 ಇಂಚ್. ಇಲ್ಲಿಂದ ಇಲ್ಲಿಗೆ 3 ಇಂಚು. ನೆಕ್ಸ್ಟ್ ಇದು ಶೇಪ್ ಅನ್ನೋದನ್ನ ಕೊಡೋಣ. ನೆಕ್ಸ್ಟ್ ಆರ್ಮೋಲ್ ರೌಂಡ್ ಚೆಕ್ ಮಾಡಬೇಕು. ನಿಮಗೆ ಎದೆ ಹತ್ರ ಕೊರೆಯೋದಾಗಿರ್ಬೋದು, ಎದೆ ಚೆಸ್ಟ್ ಹತ್ರ ಟೈಟ್ ಆಗಿರ್ಬೋದು, ಆ ಥರ ಎಲ್ಲ ಬಂದಾಗ ನಿಮ್ಮ ಆರ್ಮೋಲ್ ರೌಂಡನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟೇ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಉಕ್ಸ್ಪಟ್ಟಿದು ಮಾರ್ಕ್ ಮಾಡೋಣ. ಉಕ್ಸ್ಪಟ್ಟಿದು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ನೆಕ್ ಡೀಪ್ ಬಂದು 5.5 ಇದೆ. 5.5 ಇಂಚ್ ಫ್ರಂಟ್ ನೆಕ್ ಡೀಪು. ಫ್ರಂಟ್ ಬ್ರಾಡ್ ಬಂದು 1.5 ಇಂಚ್. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಇದು ಈಸಿಯಾಗಿ ತೆಗಿಯೋಣ. ಡಾಟ್ ಸ್ಪೇಸ್ ಏನಿದೆ 2.8. ಡಾಟ್ ವಿಡ್ತ್ ಏನಿದೆ 2. ಡಾಟ್ ಲೆಂತ್ 2.5.
ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಥರ್ಡ್ ಡಾಟ್ ಸ್ಪೇಸ್ ಏನಿದೆ 2.9, ಥರ್ಡ್ ಡಾಟ್ ಲೆಂತ್ ಏನಿದೆ 3.8, ಥರ್ಡ್ ಡಾಟ್ ಲೆಂತು 3.8. ಇಲ್ಲಿಂದ ಇಲ್ಲಿಗೆ ಮಿಡ್ ತೆಗಿಯೋಣ. ಇದು ಕಾಮನಾಗಿ 2.5 ಬಂದೇ ಬರುತ್ತೆ, ಕಾಮನಾಗಿ ಅಷ್ಟೇ ಇರ್ತದೆ. ನೋಡ್ತೀನಿ ರೀ ಥರ್ಡ್ ಡಾಟ್ ಸೆಕೆಂಡ್ ಡಾಟ್ ಲೆಂತು ನಾನು ಹೇಳಿಲ್ವ 2.5 ಇರುತ್ತೆ ಅಂತ. 2 ಕಾಲಿದೆ, 2.5 ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಕಾಲು ಭಾಗ ಹೋಗುತ್ತೆ. ನೆಕ್ಸ್ಟ್ ಬ್ಯಾಕ್, ಈಗ ಎಕ್ಸ್ಟ್ರಾ 2 ಇಂಚ್ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ ಬ್ಯಾಕ್ ವೇಸ್ಟ್ ರೌಂಡ್, ಬ್ಯಾಕ್ ವೇಸ್ಟ್ ರೌಂಡ್ ಏನಿದೆ 7.3, ಬ್ಯಾಕ್ ವೇಸ್ಟ್ ರೌಂಡ್ 7.3. ನೆಕ್ಸ್ಟ್ ಡಾಟ್ ವಿಡ್ತ್ ಸೇರಿ 3 ಇಂಚ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಬ್ಯಾಕ್ ಪಟ್ಟಿ 1.5 ಇಂಚ್ ಮೈನಸ್ ಮಾಡಬೇಕು, ಯಾಕಂದರೆ ನಾವು 1.5 ಇಂಚ್ ಫೋಲ್ಡಿಂಗ್ ಮಾಡ್ತೀವಿ. ನೆಕ್ಸ್ಟ್ ಬ್ಯಾಕ್ ಪಟ್ಟಿ ಏನಿದೆ 7.5 ಇಂಚ್ ಇದೆ. ನೆಕ್ಸ್ಟ್ ಬ್ಯಾಕ್ ಬ್ರೌಡ್ ಏನಿದೆ 2.25 ಇಂಚ್ ಇದೆ. ನೆಕ್ಸ್ಟ್ ಇದನ್ನ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ರೌಂಡ್ ಶೇಪ್ ಕೊಡೋಣ ಇದಕ್ಕೆ. +2 ಇಂಚ್ 16.5, 14 + 2 16 ಇಂಚ್. ಓಕೆ ಡನ್. ಇದು 4.5 ಇಂಚ್. ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಉಕ್ಸ್ ಪಟ್ಟಿಗೆ ಇಲ್ಲಿರುತ್ತಲ್ಲ ಬಟ್ಟೆ, ಅದರಲ್ಲೇ ಉಕ್ಸ್ ಪಟ್ಟಿ ಕಟ್ ಮಾಡ್ಕೊಂಡ್ರೆ ಆಯಿತು. 3 + 1 4 ಇಂಚು, 2 + 1 3 ಇಂಚು. ಇದನ್ನು ಡಾಟ್ ಇದೆಯಲ್ಲ, ಈ ಡಾಟ್ನ ಈ ರೀತಿಯಾಗಿ ಹಚ್ಚಿ ಎಳಿಸ್ಬೇಕು. ನೆಕ್ಸ್ಟ್ ಈ ರೀತಿಯಾಗಿ ಮಾರ್ಕ್ ಮಾಡೋದು. ಮೀಡಿಯಾಗಿ ಕಟ್ ಮಾಡೋದು. ಸ್ಲೀವ್ ಲೆಂತು 8.8 ಇದೆ, +2 ಇಂಚ್ ಆ್ಯಡ್ ಮಾಡ್ಕೋಬೇಕು, 10.8 ಬರುತ್ತೆ. ಸ್ಟ್ರೈಟ್ ಲೈನ್ ನಾನು ಮಾರ್ಕೌಟ್ ಮಾಡ್ಕೋತಾ ಇದ್ದೀನಿ. (8.8 + 2 ಇಂಚ್ 10.8). ಇದು 2.5 ಇಂಚ್ ಆಲ್ಮೋಸ್ಟ್ ಸ್ಲೀವ್ ಡೌನಿಂಗು. 8.8 + 2 ಇಂಚ್ 10.8 ಸ್ಲೀವ್ ಡೌನಿಂಗು 2.5 ಇಂಚ್. 8.8 + 1 2 ಇಂಚು 10.8 2.5 ಇಂಚ್. ಈಗ ಇದನ್ನು ಬ್ಲೌಸ್ ಇಟ್ಟು ನೋಡ್ಕೊಬಿಡೋಣ ಸ್ಲೀವ್ ಡೌನಿಂಗ್ ಎಕ್ಸಾಕ್ಟಾಗಿ ಬರ್ತಾಯಿದೆ ಅಂತ. 1.5 ಇಂಚ್ ಇದು. ಒಂದೂವರೆ ಇಂಚ್ ಓಕೆನಾ. ಇದು 1/2 ಇಂಚು, ಇದು 1.5 ಇಂಚ್.
ನೆಕ್ಸ್ಟ್ ಆರ್ಮಲ್ ರೌಂಡ್ ಏನಿದೆ 7.8 ಇದೆ. 7.8 ಆರ್ಮಲ್ ರೌಂಡು ಈ ರೀತಿ ಮಿಡ್ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ಸ್ಟ್ರೈಟ್ ಲೈನ್ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿಯಾಗಿ ಏನಪ್ಪ ಇದು ಸ್ಲೀವ್ ಶೇಪ್ ತೆಗಿಯೋಣ. ನೆಕ್ಸ್ಟ್ ಆರ್ಮಲ್ ಇದು ಸ್ಲೀವ್ ರೌಂಡು 4.5 ಇಂಚ್ ಇದೆ. ನೆಕ್ಸ್ಟ್ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು. ನೆಕ್ಸ್ಟ್ ಈ ಥರ ಸ್ಟ್ರೈಟ್ ಮಾರ್ಕ್ ಹಾಕೋಣ. ಇದನ್ನು ಕಟ್ ಮಾಡ್ಕೊಳ್ಳೋಣ 9+2. ಫ್ರಂಟ್ ವೇಸ್ಟ್ ರೌಂಡ್ ತೆಗಿಯೋಣ. ಇದು ಎಕ್ಸ್ಟ್ರಾ ಬಟ್ಟೆ ಬೇಕು. ಇಲ್ಲಿ ರಾಂಗ್ ಅಂತ ಹಾಕೋಣ, ಇದು ರಾಂಗ್ ಅಂತ ಹಾಕೋಣ. ಇದೇನಕ್ಕಂದರೆ ಇಲ್ಲಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ ಇಲ್ಲ ಅಲ್ವಾ, ಅದಕ್ಕೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟ್ ಉಕ್ಸ್ ಪಟ್ಟಿ ಮತ್ತು ಫಿಟ್ಟಿಂಗ್ ಪಟ್ಟಿ ಇನ್ನೂ ಕಟ್ ಮಾಡ್ಕೊಂಡಿಲ್ಲ. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು 3+1 4 ಇಂಚು, ಇದು 2+1 3 ಇಂಚು. ಈ ಥರ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿ ಈ ರೀತಿಯಾಗಿ ಇದು ಮಾಡೋಣ. ನೆಕ್ಸ್ಟ್ ಈ ರೀತಿ ಕಟಿಂಗ್ 3+1 4 ಇಂಚ್, 2+1 3 ಇಂಚ್. ಇದಕ್ಕೆ ಮಿಡ್ ಬಾರ್ಡಿನ ಇದನ್ನು ಕಟ್ ಮಾಡ್ಕೊಂಡು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋ. ಇದರಲ್ಲಿ ಇದು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆಲ್ಲ ಆಯ್ತದೆ. ಇವಾಗ ಕ್ರಾಸ್ ಪಟ್ಟಿ ಕಟ್ ಮಾಡ್ತಾಯಿದ್ದೀನಿ. ನಾನು ಎಷ್ಟು ಒಂದು ಈಕ್ವಲಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಕ್ರಾಸ್ ಪಟ್ಟಿ ಈ ಥರ ನಿಮ್ಮದು ಬರಬೇಕು. 1 ಇಂಚ್ 1/4 ಇಂಚ್ ಇದ್ದರೆ ಪಟ್ಟಿ ಸಾಕು. ಸ್ಟಾರ್ಟಿಂಗ್ವರೆಗೆ ಈ ರೀತಿಯಾಗಿ ಬರೋದು ತುಂಬ ಕಷ್ಟ, ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಮಾರ್ಕ್ ಮಾಡ್ಕೊಂಡು ಮಾಡ್ತಿದ್ದೆ. ಸೈಡಲ್ಲಿ ಇದೆಯಲ್ಲ ಅದನ್ನು ಎಕ್ಸ್ಟ್ರಾ ಕಟ್ ಮಾಡಬೇಕು ಬಟ್ಟೆ. ಇದಿದೆಯಾ ಇದು ಇದೇ ಥರ ಕ್ರಾಸ್ ಬಂದು ಈ ಥರ ಇಟ್ಟು ಇಲ್ಲಿ ಕ್ರಾಸಾಗಿ ಸ್ಟಿಚ್ ಹೊಡಿಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಅಜ್ಜಿ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಯಾವ ರೀತಿಯಾಗಿ ಅಳತೆ ತೊಗೊಳ್ಳೋದು ಅಜ್ಜಿ ಬ್ಲೌಸ್ ಮೇಲೆ ಅಂತ. ಈ ರೀತಿಯಾಗಿ ಅಳತೆ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಈ ರೀತಿಯಾಗಿ ಅಳತೆ ತೊಗೊಂಡು ಟ್ರೈ ಮಾಡಿ ನನಗೆ ವಾಟ್ಸಪ್ಪಲ್ಲಾದರೂ ತಿಳಿಸಿ, ಕಮೆಂಟ್ಸ್ ಬಾಕ್ಸಲ್ಲಾದರೂ ತಿಳಿಸಿ. ಆದರೆ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಆಲ್ ಆಫ್ ಯು. ಬಾಯ್ ಬಾಯ್.